birthday to you. Happy birthday to dear Shriyasi. Happy birthday to you. ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. ಹೇಗಿದ್ದೀರಾ ಎಲ್ಲರೂ? ನಾವೆಲ್ಲರೂ ತುಂಬಾ ಚೆನ್ನಾಗಿದ್ದೀವಿ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಇನ್ನು ಲಾಸ್ಟ್ ವ್ಲಾಗ್ದು ಸ್ವಲ್ಪ ಕ್ಲಿಪ್ಪಿಂಗ್ ಶೇರ್ ಮಾಡ್ತಾ ಇದ್ದೀನಿ. ಯಾಕಂತ ಅಂದರೆ ನಿಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಬಂಗಾರು ಬರ್ತ್ಡೇಗೆ ವಿಶಸ್ನ ಕಳಿಸಿರೋದಕ್ಕೆ ನಮ್ಮೆಲ್ಲರಿಗೂ ಕಮೆಂಟ್ಸ್ ಓದಿ ತುಂಬಾ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಲಾಸ್ಟ್ ವ್ಲಾಗಲ್ಲಿ ನೀವೆಲ್ಲರೂ ನೋಡಿದ್ವಿ, ನಾವು ಕಾಸ್ಕೋಗೆ ಹೋಗಿದ್ವಿ. ಅಲ್ಲಿಂದ ಬಂದು ಮಕ್ಕಳನ್ನ ಕರ್ಕೊಂಡು ಬಂದು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ದಾಯಿತು ಇಂಡಿಯಾ ಟೈಮಿಂಗಲ್ಲಿ. ಅದಾದಮೇಲೆ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇತ್ತು. ಸೊ ಹಾಗಾಗಿ ನಾನಿಲ್ಲಿ ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ಮಶ್ರೂಮ್ ತಂದಿದ್ದ ದಿನಾನೇ ಯೂಸ್ ಮಾಡ್ತಾ ಇರೋದು. ಸುಮಾರು ಸರಿ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಇಟ್ಬಿಟ್ಟು ಗೊತ್ತಲ್ವ ಅದು ಬೇಗನೆ ಹಾಳಾಗ್ಬಿಡತ್ತೆ. ಸೊ ಈ ರೀತಿ ಆಗ್ತಾ ಇತ್ತು. ಅದಕ್ಕೋಸ್ಕರ ಇಲ್ಲ ಇವತ್ತು ಫಸ್ಟ್ ಇದನ್ನೇ ಮಾಡಿಬಿಡೋಣ, ಬೇರೆ ಏನು ತರಕಾರಿ ಯೂಸ್ ಮಾಡಬಾರ್ದು ಅಂತ ಹೇಳ್ಬಿಟ್ಟು ಸಿಂಪಲಾಗಿ ಒಂದು ಮಶ್ರೂಮ್ ಗ್ರೇವಿ ಮಾಡ್ತಾ ಇದ್ದೀನಿ. ಫಸ್ಟು ಎಣ್ಣೆ ಕಾಯ್ದಿದ್ದಾದಮೇಲೆ ಸ್ವಲ್ಪ ಜೀರಿಗೆ ಹಾಕಿದೆ, ಮತ್ತು ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರ್ಬೇವಿನ ಸೊಪ್ಪು, ಈರುಳ್ಳಿ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿದೆ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಟೊಮೆಟೊ ಹಾಕಿ ಟೊಮೆಟೊ ಸಾಫ್ಟ್ ಆಗೋವರೆಗೂ ಬೇಯಿಸಿದಾದಮೇಲೆ ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಕಲ್ಲುಪ್ಪು ಹಾಕಿದೆ. ಎಲ್ಲ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಸ್ವಲ್ಪ ಸಾಫ್ಟ್ ಆಗಬೇಕು. ಅದಾದಮೇಲೆ 1.5 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ಗಿಂತ ಕಮ್ಮಿ ಗರಂ ಮಸಾಲ, ಇದಿಷ್ಟು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿದೆ. ಇಲ್ಲಿ ಸ್ವಲ್ಪ ಮಶ್ರೂಮ್ ನಾನು 1 ಪ್ಯಾಕೆಟ್ ಫುಲ್ಲು ಹಾಕ್ತಾ ಇದ್ದೀನಿ. ಸ್ವಲ್ಪ ಹಾಕಿ ಮತ್ತೆ ಸ್ವಲ್ಪ ಎತ್ತಿಟ್ಟು ಅದು ಸುಮ್ಮನೆ ಹಾಳಾಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ ಹಾಕ್ತಾ ಇದ್ದೀನಿ. ಅದು ಅಲ್ಲದೆ ಇವಾಗ ಮಾಡಿದ್ರೆ ಮತ್ತು ರಾತ್ರಿಗೂ ಚಪಾತಿ ಮಾಡ್ಕೊಬೋದು. ಅದಕ್ಕೋಸ್ಕರ ಇಲ್ಲಿ ಮಶ್ರೂಮ್ ನೋಡೋದಕ್ಕೆ ಜಾಸ್ತಿ ಕಾಣಿಸುತ್ತೆ, ಅದಾದಮೇಲೆ ಬೆಂದಿದ್ದಾದಮೇಲೆ ಸ್ವಲ್ಪ ಕಮ್ಮಿ ಆಗಿಬಿಡುತ್ತೆ. ಇದು ತುಂಬಾ ಸಿಂಪಲ್, ಅನ್ನಕ್ಕೆ ಚೆನ್ನಾಗಿರುತ್ತೆ, ಸಾಯಂಕಾಲಕ್ಕೆ ಚಪಾತಿಗೆ ಚೆನ್ನಾಗಿರುತ್ತೆ, ಯಾಕಂದರೆ ಅವಾಗ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಹಾಗಾಗಿ ಫಸ್ಟು ನನ್ನ ಪ್ಲ್ಯಾನ್ ಇದ್ದಿದ್ದು ಇದಕ್ಕೆ ನಾನು ಯಾವಾಗಲೂ ಏನು ಮಾಡ್ತೀನಿ, ಮಶ್ರೂಮ್ ಕಟ್ ಮಾಡೋಕ್ಕೆ ಮೊದಲೇ ಸ್ವಲ್ಪ ತೆಂಗಿನಕಾಯಿ, ಒಂದು ಸ್ವಲ್ಪ ಗಸಗಸೆ ಹಾಗೆ ಗೋಡಂಬಿನ ನೀರಲ್ಲಿ ನೆನೆಸಿಟ್ಟಿರ್ತೀನಿ. ಅದನ್ನು ರುಬ್ಬಿಟ್ಟು ಲಾಸ್ಟಲ್ಲಿ ಹಾಕ್ತೀನಿ. ಬಟ್ ಇವತ್ತು ನಾನು ಅದನ್ನು ಹಾಕಲಿಲ್ಲ, ಯಾಕಂದರೆ ಫಸ್ಟ್ ಟೈಮ್ ನೆನೆಸಿಟ್ಕೊಂಡಿರಲಿಲ್ಲ, ಟೈಮ್ ಆಗಿತ್ತು, ತುಂಬಾ ಹೊಟ್ಟೆ ಹಶ್ವಾಗ್ತಾ ಇತ್ತು. ಇದು ಕೂಡ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ಕಿಪ್ ಮಾಡಿದ್ದೀನಿ ಅಂತ ಹೇಳ್ಬೋದು. ನೀವೊಂದ್ಸರಿ ನಾನು ಹೇಳಿದ ರೀತಿ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಸೊ ನೋಡಿದ್ರಿ ಅನ್ಸುತ್ತೆ, ಸ್ವಲ್ಪ ನೀರು ಬಿಟ್ಕೊಂತು, ಮಶ್ರೂಮಲ್ಲೇ ಜಾಸ್ತಿ ನೀರು ಬಿಟ್ಕೊಳ್ಳುತ್ತೆ. ನಾನು ಸ್ವಲ್ಪ ಆ್ಯಡ್ ಮಾಡಿದ್ದೆ. ಎಲ್ಲ ಕುದ್ದಿದ್ದಾದಮೇಲೆ ಇನ್ನೇನು ಆಗ್ತಾ ಇದೆ ಅನ್ನೋ ಟೈಮಲ್ಲಿ 1 ಸ್ಪೂನಷ್ಟು ಪೆಪ್ಪರ್ ಪೌಡರು ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಂಗೆ ಸ್ಪ್ರಿಂಕಲ್ ಮಾಡಿ ಮಿಕ್ಸ್ ಮಾಡಿದ್ರೆ ರೆಡಿ ಆಯಿತು. ತುಂಬಾ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿ ಅಂತ ಹೇಳ್ಬೋದು. ಇನ್ನು ಮೊಸರು ಕೂಡ ಎಪ್ಪ ಹಾಕಿದ್ದೆ, ಅವನಲ್ಲಿ ಇಟ್ಟಿದ್ದೆ. ಸೊ ಅದು ಕೂಡ ನೀಟಾಗಿ ಆಗಿತ್ತು. ಕೇಕ್ ತಿಂದಿದ್ವಲ್ಲ, ಸೊ ಮಶ್ರೂಮ್ ಗ್ರೇವಿ ಜೊತೆ ಅನ್ನ ತಿಂದ್ವಿ, ಸೂಪರ್ವಾಗಿತ್ತು. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀ ಆದ್ಯ ಕನ್ನಡ ವ್ಲಾಗ್ಸ್ ಫ್ರಮ್ USA. Hello, welcome back to our Kannada vlogs from USA. So Shri Adya Kannada vlogs. ಓಕೆ, ಯಾರೋ ಹೊಸಬ್ರು ನಮ್ಮ ಚಾನಲ್ ನೋಡ್ತಾ ಇದ್ದಾರೆ, ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಕಂಟಿನ್ಯೂ ಮಾಡಿ ಅಂತ ಕೇಳ್ಕೊತೀನಿ. ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ. ಎಲ್ಲರೂ ತುಂಬಾ ವಿಶಸ್ ಕಳಿಸಿದ್ದೀರಾ ಬಂಗಾರು ಬರ್ತ್ಡೇಗೆ ಅಮೇರಿಕಾದಲ್ಲಿ. ಇವತ್ತು January 28. ಸೊ ಇವತ್ತು ಬಂಗಾರು ಬರ್ಡೇ ಇಲ್ಲಿ. ಹ್ಯಾಪಿ ಬರ್ಡೇ ಬಂಗಾರು. Thank you. Happy birthday. Thank you. ಎಂಜಾಯ್ ಯುವರ್ ಡೇ ಬಂಗಾರು. Thanks. ಇವತ್ತು ಸ್ಕೂಲಲ್ಲಿ ಕೂಡ ನನ್ನ ಕಪ್ ಕೇಕ್ಸ್ ಕೊಡ್ತೀನಿ. ಫ್ರಿಜ್ಜಲ್ಲಿ ಇಡಕ್ಕೆ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಅವ್ರಪ್ಪನ ನಾನು ಇವಾಗ ತೊಗೊಂಬನ್ನಿ ಅಂತ ಕಳಿಸ್ದೆ. ಅವ್ರಿಬ್ರು ರೆಡಿ ಮಾಡಿಬಿಟ್ಟು ನಿಲ್ಸಿದ್ದೀನಿ, ಕರ್ಕೊಂಡು ಹೋಗ್ಬೇಕು. ಅವ್ರು ಬಂದಿದ ತಕ್ಷಣ ಹೊರಡ್ತಾ ಇರೋದು. ಈಗ ಆಲ್ರೆಡಿ ಕ್ಲಾಸಲ್ಲಿ ಇದ್ದೆ, ಪಪ್ಪ ಹೋಗ್ಬಿಟ್ಟು ಆಫೀಸ್ಗೆ ಇಟ್ಬೋದು, ಅವ್ರು ಕರೀತಾರೆ ಮೇಲಿಂದ ಓಕೆ, ಜಾಕೆಟ್ ಥ್ಯಾಂಕ್ಸ್ ಹೇಳ್ಬಿಡಲ್ರು. ಥ್ಯಾಂಕ್ಸ್ ಎವ್ರಿವನ್ ನನಗೆ ವಿಶ್ ಮಾಡಿದ್ದಕ್ಕೆ. ಎಲ್ಲರೂ ಬಂಗಾರು ಹ್ಯಾಪಿ ಬರ್ಡೇ, ಬಂಗಾರು ಹ್ಯಾಪಿ ಬರ್ಡೇ ಅಂತ ಎಲ್ಲರೂ ವಿಶ್ ಮಾಡಿದ್ದಾರೆ. ದೇವ್ರು ಒಳ್ಳೇದು ಮಾಡಲಿ ಅಂತ. ಥ್ಯಾಂಕ್ ಯು, ತುಂಬ ಥ್ಯಾಂಕ್ಸ್ ನಿಮ್ಮೆಲ್ರಿಗೂ. ತುಂಬ ದೊಡ್ಡ ಕುಟುಂಬ ಇವಾಗ ಹೇಳ್ಬೇಕು ಅಂತ ಅಂದರೆ. ದೇವರು ಅದನ್ನೇ ಹೇಳ್ತಾನೆ, ಒಂದು ಕಿತ್ಕೊಂಡ್ರೆ ಜಾಸ್ತಿ ಕೊಡ್ತಾರೆ ಅಂತ ಇದೇ ಇರಬೇಕು ಎಲ್ಲ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ನಿಮ್ಗೆ ಅವಾಗಲೇ ಗೊತ್ತಾಯಿತು, ಇದು January 28 ಮಂಗಳವಾರ ಬೆಳಗ್ಗೆ, ಅಂದರೆ ಅಮೇರಿಕಾದಲ್ಲಿ ಬಂಗಾರು ಬರ್ತಡೇ ಇವತ್ತು. ಸೊ ಅವಳು ಕಪ್ ಕೇಕ್ಸ್ ಎಲ್ಲ ತೊಗೊಂಡು ಹೋಗ್ತಾ ಇದ್ದಾಳೆ ಸ್ಕೂಲಲ್ಲಿ ಫ್ರೆಂಡ್ಸ್ಗೆ ಕೊಡೋದಕ್ಕೋಸ್ಕರ. ನಾನು ಆಗಲೇ ಹೇಳ್ದಂಗೆ ಫ್ರಿಜ್ಜಲ್ಲಿ ಅಷ್ಟು ಇಡೋದಕ್ಕೆ ಜಾಗ ಸಾಕಾಗಲ್ಲ. ಒಂದು ಸರಿ ಎಕ್ಸ್ಪೀರಿಯನ್ಸ್ ಆಗಿತ್ತು ಆದ್ಯನ ಬರ್ತಡೇನಲ್ಲಿ. ಹಾಗಾಗಿ ಹಸ್ಬೆಂಡ್ಗೆ ಹೇಳಿದೆ, ಹೇಗೂ ಟಾಮ್ 6 o'clock ಓಪನ್ ಆಗುತ್ತೆ, ನಾನು ಮಕ್ಕಳನ್ನೆಲ್ಲ ರೆಡಿ ಮಾಡಿರ್ತೀನಿ, ಸೊ ನೀವು ಹೋಗಿ ತೊಗೊಂಡು ಬಂದ್ಬಿಡಿ ಅಂತ. ಅವ್ರು ಹೋಗಿ ತಗೊಂಡು ಬಂದರು. ಸೊ ತಗೊಂಡು ಹೋಗ್ತಾ ಇದ್ದಾಳೆ ಕಪ್ ಕೇಕ್ಸ್. 24 ಇರುತ್ತೆ ಅನ್ಕೋತೀನಿ. 24 24
ನಿನ್ನ 3 ಎಕ್ಸ್ಟ್ರಾ ನೀನೇ ತಿನ್ಬಿಡ್ತೀಯ ಅನ್ಸುತ್ತಲ್ವ ಬಂಗಾರ? ಮನೆಗೆ ತರ್ತೀನಿ. ಏನು ಬೇಡ, ಅದೆಲ್ಲ ಏನು ಬೇಡ, ನೀವೆಲ್ಲರೂ ತಿನ್ಕೊಳ್ಳಿ. ಓಕೆನಾ? ಟೀಚರ್ಸ್ಗೆ ನಿಮಗೆಲ್ಲ. ಓಕೆ, ಬಾಯ್ ಬಾಯ್. ನಾನು 24 ಕಿಂಚಿಗೆ ತಿನ್ಕೊಳ್ತೀನಿ, ಯಾಕಂದ್ರೆ ಎಲ್ಲರಿಗೂ ಆಗೋಯ್ತು ತಾನೆ. This one has the most sprinkles. What? Oh wait, this one vanilla. This one. I'm ಬಾಯ್. ನಿಮಗೆಲ್ಲ ಗೊತ್ತು ಇವಾಗಲೇ ಬಂಗಾರಿಗೆ ಈ ಸೆಲೆಬ್ರೇಷನ್ ಇದೆಲ್ಲ ಏನೂ ಇಷ್ಟ ಆಗಲ್ಲ. ಈ ಕಪ್ ಕೇಕ್ಸ್ ಯಾಕೆ ತೊಗೊಂಡು ಹೋಗ್ತಿದ್ದಾಳೆ ಅನ್ನೋದಾದರೆ, ಇಲ್ಲಿ ಸ್ಕೂಲ್ಗಳಲ್ಲಿ ಡೇಟ್ ಆಫ್ ಬರ್ತ್ ಇರುತ್ತಲ್ವ, ಸೊ ಅವತ್ತಿನ ದಿನ ಬರ್ತ್ಡೇ ದಿನ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ. ಸೊ ಎಲ್ಲರಿಗೂ ಗೊತ್ತಾಗತ್ತಲ್ವ, ಹಾಗಾಗಿ ಅವಳು ಸ್ಕೂಲ್ ಇರೋದ್ರಿಂದ ಕೊಡಲೇಬೇಕು, ಹಾಗಾಗಿ ತೊಗೊಂಡೋಗ್ತೀನಿ ಅಮ್ಮ ಅಂತ ಹೇಳ್ಬಿಟ್ಟು ಖುಷಿಯಾಗೆ ತೊಗೊಂಡೋದ್ಲು, ಫ್ರೆಂಡ್ಸ್ಗೆಲ್ಲ ಕೊಡ್ತೀನಿ ಅಂತ. ಸೊ ಹಸ್ಬೆಂಡ್ ಹೆಂಗೂ ಕೇಕ್ ತರಕ್ಕೆ ಹೋಗಿದ್ರಲ್ವ, ಆವಾಗಲೇ ಹೂವು ತೊಗೊಂಡು ಬಂದಿದ್ರು. ಕಾಸ್ಕೋನಲ್ಲಿ ಹೋಗಿದ್ದೆ ಅಲ್ವಾ, $10 ಇತ್ತು ಬೊಕ್ಕೆ. ನಾನು ನಿಮಗೆ ತೋರಿಸಿದ್ದೆ, ಅದು ವೀಡಿಯೋ ಶೇರ್ ಮಾಡಿದ್ದೆ. ಅಲ್ಲಿ ಬೇಡ, ವಾಲ್ಮಾರ್ಟಲ್ಲಾದರೆ $4ಗೆ ಸಿಗುತ್ತಲ್ವಾ ಅಂತ ಹೇಳ್ಕೊಂಡು ಬಂದ್ವಿ. ಟಾಮ್ ತಂಬಲ್ಲಿ ಹೋಗಿದ್ದರಿಂದ ಅಲ್ಲಿ ಇಷ್ಟು ಹೂವಿಗೆ $6 ಕೊಟ್ಟು ತೊಗೊಂಡು ಬಂದಿದ್ದಾರೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಹಸ್ಬೆಂಡ್ ಪೂಜೆ ಮಾಡಿಬಿಟ್ಟು ಹೋಗಿದ್ರು. ಸರಿ, ನಾನು ಎಲ್ಲ ಕೆಲಸ ಮುಗಿಸಿ ದೀಪ ಅಷ್ಟರಲ್ಲಿ ಎಲ್ಲ ಮುಗ್ದಿರುತ್ತೆ, ಅದಾದಮೇಲೆ ನಾನು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಪೂಜೆ ಮಾಡಿದ್ರೆ ಆಯಿತು ಅಂತ ಅಂದ್ಕೊಂಡು ಇವಾಗ ಹೂವು ಏನು ತೊಗೊಂಡು ಬಂದಿದ್ರಲ್ವ ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ನೀರಲ್ಲಿ ಹಾಕಿಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ಒಂದ್ಸರಿ ಕೇಳಿದ್ರಿ ಹೇಗೆ ಮೇಂಟೈನ್ ಮಾಡ್ತೀರಾ ಇದನ್ನು ಅಂತ ಹೇಳ್ಬಿಟ್ಟು, ಅವರೇ ಒಂದು ಫುಡ್ ಪೌಡರ್ ಕೊಟ್ಟಿರ್ತಾರೆ, ಅದನ್ನು ನೀರಲ್ಲಿ ಹಾಕಿದ್ರೆ ಆಯಿತು. 1 ಇಂಚು ಕಟ್ ಮಾಡಿಬಿಟ್ಟು ಇಡಬೇಕಾಗತ್ತೆ. ಒಂದು ವಾರಕ್ಕೆ ಒಂದ್ಸರಿ ಚೇಂಜ್ ಮಾಡಬೇಕು. ನಾನು ಒಂದು 5 ಡೇಸ್ಗೆ ಒಂದ್ಸರಿ ನೀರು ಕಲರ್ ಚೇಂಜ್ ಆಗುತ್ತೆ, ಆವಾಗಲೇ ಚೇಂಜ್ ಮಾಡ್ತೀನಿ. ಮೊದಲು ಈ ಸೋಡಾ ಎಲ್ಲ ಹಾಕ್ತಿದ್ದೆ, ಇವಾಗ ನಾನು ಏನೂ ಹಾಕೋದಿಲ್ಲ. ಒಂದು 25% ಅಷ್ಟು ನೀರನ್ನ ಇಟ್ಕೊಂಡಿರ್ತೀನಿ, ಉಳಿದಿದ್ದ ನೀರು ಚೆಲ್ಬಿಟ್ಟು ಫ್ರೆಶ್ ವಾಟರ್ ಹಾಕ್ತೀನಿ, ಏನೂ ಆಗೋದಿಲ್ಲ. ನಾನು ಲಾಸ್ಟ್ವರೆಗೂ ಯೂಸ್ ಮಾಡೋವರೆಗೂ ಚೆನ್ನಾಗಿರುತ್ತೆ. ಇಲ್ಲಿ ತುಂಬ ಜನ ಏನು ಮಾಡ್ತಾರೆ, ಕಟ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತಾರೆ. ಅದು ಹಾಕಿದ ದಿನ ಚೆನ್ನಾಗಿರುತ್ತೆ, ಬೇಗ ಒಣಗೋಗುತ್ತೆ. ಬಟ್ ಈ ರೀತಿ ಇಡೋದ್ರಿಂದ ನಾವು ದೇವ್ರ ಮೇಲೆ, ಅಂದರೆ ದೇವ್ರ ಫೋಟೋದಲ್ಲಿ ಹಾಕಿದ್ರು ಕೂಡ ಅಲ್ಲೂ ಕೂಡ ಫ್ರೆಶ್ ಆಗಿ ತುಂಬ ದಿನನೇ ಇರುತ್ತೆ. ಹೇಳಬೇಕು ಅಂತ ಅಂದರೆ ವಿಂಟರಲ್ಲಿ ಜಾಸ್ತಿ ದಿನ ಬರುತ್ತೆ ಅಂತ ಹೇಳ್ಬೋದು, ಸಮ್ಮರಲ್ಲಿ ಸ್ವಲ್ಪ ಬೇಗ ಒಣಗೋಗುತ್ತೆ. ಸೊ ಒಂದು 75% ಅಷ್ಟು ಕೆಲಸ ಮುಗಿಸಿ ಕರ್ಕೊಂಡು ಬರೋಕ್ಕೆ ಬಂದಿದ್ದೀನಿ ಸ್ಕೂಲ್ ಹತ್ರ. ಪೂಜೆ ಮಾಡೋಷ್ಟರಲ್ಲಿ ಸಾಯಂಕಾಲನೇ ಆಯಿತು. ಹೇಗೂ ಮಕ್ಳಿಗೂ ಮತ್ತೆ ಸ್ನಾನ ಮಾಡಿಸಿ ಬರ್ತಡೆಗೆ ಸ್ವಲ್ಪ ರೆಡಿ ಮಾಡಿದ್ದೆ. ಏನಂದರೆ ಸಿಂಪಲ್ಲೇ ಅಂತ ಏನಲ್ಲ. ಇಲ್ಲಿ ನೋಡ್ತಾ ಇರ್ಬೋದು, ಲಾಸ್ಟ್ ಟೈಮ್ ಬಾಳೆಹಣ್ಣ ನಾನು ಈ ಕಡೆ ತಿರುಗಿಸಿ ಇಟ್ಟಿದ್ದೆ. ಕಮೆಂಟ್ ಮಾಡಿದ್ರಿ ಇಲ್ಲ ದೇವ್ರ ಕಡೆಗೆ ತಿರುಗಿಸಿಡ್ಬೇಕು ಅಂತ. ಸುಮಾರು ಸರಿ ಕನ್ಫ್ಯೂಷನ್ ಆಗುತ್ತೆ. ನನಗೆ ವೀಡಿಯೋನಲ್ಲೇ ಹೇಳಿದರು ಇಲ್ಲ ಈ ಥರ ಇಡಿ ಅಂತ. ಒಂದ್ಸರಿ ನನಗೆ ಒಬ್ಬರು ನಮ್ಮ ರಿಲೇಷನಲ್ಲೂ ಕೂಡ ಹೇಳಿದರು. ಸೊ ಈ ಥರ ಒಂದು ಕನ್ಫ್ಯೂಷನಲ್ಲಿ ಹಾಗಿಟ್ಟಿದ್ದೆ. ಸೊ ಮತ್ತೆ ಓಕೆ ದೇವ್ರ ಕಡೆನೇ ತಿರುಗಿಸಿಡೋಣ ಅಂತ ಹೇಳ್ಬಿಟ್ಟು ಫ್ರೂಟ್ಸ್ ಎಲ್ಲ ಹಂಗೆ ಇಟ್ಟಿದ್ದಾಯಿತು. ಬರ್ತಡೇ ಇರೋದ್ರಿಂದ ಅವಳು ಕೇಳಿದ್ದೆಲ್ಲ ಮಾಡ್ಕೊಡ್ತಾ ಇದ್ದೀನಿ, ಸ್ನ್ಯಾಕ್ಸ್ ಎಲ್ಲ ಕೊಡ್ತಾ ಇದ್ದೀನಿ. ಇದು ನನಗೆ ರೇಗನ್ ಬರ್ಡೇ ಗಿಫ್ಟ್ ಕೊಟ್ಟಲು. ಇದು ಒಂದು ನೋಟ್ಸ್ ಬರ್ಕೊಬೋದು, ನೋಟ್ಸ್ ಬರೆಯೋಕ್ಕೆ ಒಂದು ಚೆನ್ನಾಗಿದೆ ಬುಕ್ ನೋಡೋಕ್ಕೆ. ಅದಕ್ಕೆ ಇದು ಒಂದು ಚಿಕ್ಕ ಮ್ಯಾಜಿಕಲ್ ಆಮೇಲೆ ಒಂಥರ ರ್ಯಾಬಿಟ್ಸ್ ಇದೆ, ಫೇಸ್ ರ್ಯಾಬಿಟ್ಸ್, ಡಿಫ್ರೆಂಟ್ ಕಲರ್ಸ್. ಅದೇನು ಪಿಂಕ್ ಬೇಕಂತೆ, ರೆಸ್ಟ್ ಇಸ್ ಮೈನ್. ನಂಗೆ ತುಂಬ ಇಷ್ಟ ಇತ್ತು ಡ್ರ್ಯಾಗನ್ ಕೊಟ್ಟಿದ್ದು. ಸೊ ಹ್ಯಾಪಿ. ಮೊನ್ನೆ ಟಾರ್ಗೆಟಲ್ಲಿ ತಂದಿದ್ದು ಹೊಸ ಬಟ್ಟೆ ನನ್ನ ಬರ್ಡೇಗಿದೆ, ನನಗೆ ತುಂಬ ಇಷ್ಟ. ರೇಗನ್ ಗಿಫ್ಟ್ ಕೊಡಬಾರ್ದು ಅಂತ ಅಂದ್ಕೊಂಡು ನಾನು ಇನ್ವೈಟ್ ಮಾಡಿದ್ದು, ಆ ಥರ ಎಲ್ಲ ಏನೂ ಮಾಡಲಿಲ್ಲ. ಅವಳು ನೋಡಿದ್ರೆ ಕೇಕೆಲ್ಲ ಕೊಟ್ಟಿದ್ವಿ ಅಲ್ವಾ, ಆದರೆ ನೆಕ್ಸ್ಟ್ ದಿನ ಬಂದುಬಿಟ್ಟು, ಅಂದರೆ ಇವತ್ತಿನ ದಿನ ಬರ್ಡೇ ಇತ್ತು ಅಂತ ಹೇಳ್ಬಿಟ್ಟು ಪಾಪ ಗಿಫ್ಟೆಲ್ಲ ತಂದು ಕೊಟ್ಬಿಟ್ಟು ಹಗ್ ಮಾಡ್ಕೊಂಡೆಲ್ಲ ಹೋದ್ಲು. ನಾನು ಕೆಲಸ ಮಾಡ್ತಾಯಿದ್ದೆ, ವಿಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಬಂಗಾರು ಹೇಳಿದ್ಲು ನನಗೆ ಬಿರಿಯಾನಿ ಮಾಡಿಕೊಡ್ಬೇಕು ಅಂತ. ಅದಕ್ಕೋಸ್ಕರ ಅವಳು ಫೇವ್ರೆಟ್ ಬಿರಿಯಾನಿ ಮಾಡಿಕೊಡ್ತಾ ಇದ್ದೀನಿ. ಫಸ್ಟು ಇಲ್ಲಿ ಸಿಂಪಲ್ಲಾಗಿ ಹೇಗೆ ಮಾಡ್ತೀನಿ ನಾನು ಅಂದರೆ, ತುಂಬಾ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ಅನ್ನೋದಕ್ಕಿಂತ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ. ಮತ್ತು ನಂದು ಒಂದು ಏನಂತಾರೆ ಎಡವಟ್ ಆಯಿತು, ಅದು ಕೂಡ ಹಾಗೆ ನೋಡ್ತಾ ಹೋಗಿ ಗೊತ್ತಾಗುತ್ತೆ, ನಾನು ಅಂದ್ಕೊಂಡೇ ಇರಲಿಲ್ಲ. ಇವತ್ತು ಮಾಡ್ತಾರ ಬಿರಿಯಾನಿಗೆ ನಾನು ಚಿಕನ್ನ ಮ್ಯಾರಿನೇಟ್ ಮಾಡಿ ಇಟ್ಟಿರಲಿಲ್ಲ, ಜಸ್ಟು ತೊಳೆದಿಟ್ಕೊಂಡಿದ್ದೆ ಕ್ಲೀನಾಗಿ. ಅಕ್ಕಿ ಕೂಡ ಒಂದು ಕಡೆ ನೆನೆಸಿಟ್ಕೊಂಡಿದ್ದೆ. ಫಸ್ಟು ಎಣ್ಣೆಗೆ ಓಲ್ ಸ್ಪೈಸಸ್ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಮತ್ತು ಮಿಕ್ಸಿ ಜಾರಲ್ಲಿ ಹಸಿಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ನೀಟಾಗಿ ಪೇಸ್ಟ್ ಮಾಡಿಕೊಂಡು ಹಾಕಿದೆ. ಪುದೀನ ಇರಲಿಲ್ಲ, ಅದೊಂದು ಸ್ಕಿಪ್ ಆಯಿತು. ಅದಾದಮೇಲೆ 1 ಟೊಮೆಟೊ ಹಾಕಿದೆ. ಟೊಮೆಟೊ ಹಾಕಿ ಟೊಮೆಟೊ ಸಾಫ್ಟ್ ಆದಮೇಲೆ ಎಲ್ಲ ಥರ ಪೌಡರ್ಗಳು, ಅಚ್ಕಾರದ ಪುಡಿ,
ಧನಿಯಾ ಪುಡಿ, ಗರಂ ಮಸಾಲ, ಸ್ವಲ್ಪ ಬಿರಿಯಾನಿ ಮಸಾಲ, ಸ್ವಲ್ಪ ಸಾಂಬಾರು ಪೌಡರ್ ಕೂಡ ಹಾಕಿದ್ದೆ, ಚೆನ್ನಾಗಿರುತ್ತೆ ಟೇಸ್ಟು ಅಂತ. ಎಲ್ಲನೂ ಹಾಕ್ಬಿಟ್ಟು ನೀಟಾಗಿ ಒಂದ್ಸರಿ ಮಿಕ್ಸ್ ಮಾಡಿ ಮೊಸರು 2 ಸ್ಪೂನ್ ಹಾಕಿದ್ದೆ. ಎಲ್ಲ ಹಸಿ ವಾಸನೆ ಹೋದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳುತ್ತೆ. ಆ ಟೈಮಲ್ಲಿ ತೊಳೆದಿಟ್ಕೊಂಡಿರೋ ಅಂಥ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ ಏನು ಮಾಡಿದೆ ನಾನು, ಆಲ್ರೆಡಿ ಸ್ವಲ್ಪ ಫ್ರೈ ಇತ್ತು, ಹಾಗಾಗಿ ಬಿರಿಯಾನಿನೇ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಚಿಕನ್ ಅಂದರೆ ಓಲ್ ಚಿಕನ್ ಒಂದು ಏನು ತಂದಿರ್ತೀನಿ, ಒಂದು ಮೇ ಬಿ 2.5 LB ಏನೋ ಇತ್ತು ಅನ್ಕೋತೀನಿ, ಫುಲ್ ಹಾಕ್ಬಿಟ್ಟೆ ನಾನು. ಹಾಕಿದ್ಮೇಲೆ ನನಗೆ ಗೊತ್ತಾಯಿತು ನಾನು ಜಾಸ್ತಿ ಅಷ್ಟು ಚಿಕನ್ ಹಾಕಿದ್ದು ಏನಕ್ಕೆ ಅಂತ ಅಂದರೆ, ಓಕೆ ಖಾರನೂ ಸ್ವಲ್ಪ ಹಾಕಿದ್ದೀನಿ, ಎಲ್ಲ ಸರಿ ಹೋಗಬೇಕು, ಬ್ಯಾಲೆನ್ಸ್ ಆಗಬೇಕು ಅನ್ನೋದಕ್ಕೋಸ್ಕರ ಹಾಕ್ತೆ. ಬಟ್ ಚಿಕನ್ ಹಾಕಿದ್ಮೇಲೆ ಡೌಟ್ ಬಂತು, ಏನು ಅಂತ ಶೇರ್ ಮಾಡ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು ಕೋಕೋನಟ್ ಮಿಲ್ಕ್ನ ತೊಗೊಂಡು ಬಂದಿದ್ದೆ, ಅನ್ಸ್ವೀಟ್ ಆ್ಯಂಡ್ ಕೋಕೋನಟ್ ಮಿಲ್ಕ್. ಪ್ಯಾರಾಚೂಟ್ ಅಂತೆ, ನನಗೆ ಇವತ್ತವರೆಗೂ ಗೊತ್ತಿರಲಿಲ್ಲ ಕಂಪ್ನಿದಿರುತ್ತೆ ಅಂತ. ಮೊನ್ನೆ ಹೋಗಿದ್ವಿ ಅಲ್ಲ ಕೇರಳ ಒಂದು ಶಾಪ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿಂದ 2 ಟಿನ್ ತೊಗೊಂಡು ಬಂದಿದ್ದೆ. ಈ ಬಿರಿಯಾನಿಗೆ ಈ ಕೋಕೋನಟ್ ಮಿಲ್ಕ್ಗೆ ಒಂಥರ ಎಕ್ಸ್ಟ್ರಾ ಒಂದು ಟೇಸ್ಟ್ ಕೊಡುತ್ತೆ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇರ್ಬೋದು ನಾನು 1 ಗ್ಲಾಸ್ ಬಾಸ್ಮತಿ ರೈಸ್ಗೆ 1.5 ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ. ಸೊ ಫಸ್ಟು 1 ಗ್ಲಾಸ್ ಲೆಕ್ಕದಲ್ಲಿ 1.5 ಗ್ಲಾಸಷ್ಟು ಕೋಕೋನಟ್ ಮಿಲ್ಕ್ನ ಹಾಕ್ತೆ. ಅದಾದಮೇಲೆ ನಾನು ಒಟ್ಟು ಇವತ್ತೇನು ಮಾಡಿದ್ದೀನಿ ಅಂದರೆ 3 ಗ್ಲಾಸ್ ಬಾಸ್ಮತಿ ರೈಸು, 1 ಗ್ಲಾಸ್ ನಾರ್ಮಲ್ ರಾ ರೈಸ್ ಹಾಕಿದ್ದೀನಿ, ಅಂದರೆ ಸೋನಾ ಮಸೂರಿ ರೈಸು. ಸೊ ಎಲ್ಲ ಮೊದಲೇ ನಾನು ನೆನೆಸಿಟ್ಕೊಂಡ್ಬಿಟ್ಟಿದ್ದೆ ನೀರನ್ನ. ಇವಾಗ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಪೇಸ್ಟ್ ಇತ್ತು, ಮತ್ತು ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲೂ ವೇಸ್ಟ್ ಮಾಡ್ದಿರ ನೀರೆಲ್ಲ ನೀಟಾಗಿ ಹಾಕ್ತೆ. ಆದರೆ ಏನಾಯಿತು, ಅಕ್ಕಿ ಹಾಕೋದಕ್ಕೆ ಜಾಗ ಆಗಲಿಲ್ಲ. ಯಾಕಂದರೆ ಬಾಸ್ಮತಿ ರೈಸ್ ನೆನೆಸಿದ್ದೆ ಅಲ್ವಾ, ಇನ್ನು ಅಕ್ಕಿ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಆಗೋಯಿತು. ಕುಕ್ಕರಲ್ಲಿ ಜಾಗನೇ ಸಾಕಾಗ್ತಾ ಇಲ್ಲ, ಪಾತ್ರೆ ಯಾವುದ್ರಲ್ಲಿ ಮಾಡಲಿ, ಇಷ್ಟೆಲ್ಲ ಆಗೋಯಿತು ಅಂತ ಒಂದು ಕಡೆ. ಆಮೇಲೆ ಏನು ಮಾಡಿದೆ, ಇದು ಡಚ್ಚೋ ಅಂತೂ ನಾನು ಒಂದೇ ಯೂಸ್ ಮಾಡ್ತಾ ಇದ್ದಿದ್ದು, ದೊಡ್ಡ ಪಾತ್ರೆ ಇನ್ನೂ ಯೂಸ್ ಮಾಡಿರಲಿಲ್ಲ. ಏನಾದರೂ ಸ್ವೀಟ್ ಮಾಡೋಣ ಅಂತ ಇಟ್ಟಿದ್ದೆ. ಅಷ್ಟರಲ್ಲಿ ಏನು ಅಷ್ಟು ದೊಡ್ಡದ್ರಲ್ಲಿ ಸ್ವೀಟ್ ಮಾಡೋದು ಅಂತ ಯೋಚನೆ ಮಾಡ್ತಿದ್ದೆ. ಅಂದ್ಕೊಳ್ದಿರ ನಾನು ನಾನ್ ವೆಜ್ಜೇ ಫಸ್ಟ್ ಮಾಡೋ ಥರ ಆಯಿತು. ಏನು ಮಾಡೋದು, 2 ಪಾತ್ರೆಗೆ ಶಿಫ್ಟ್ ಮಾಡೋಕ್ಕೂ ಆಗಲ್ಲ ಅಂತ ಹೇಳ್ಬಿಟ್ಟು ಈ ಪಾತ್ರೆಗೆ ಹಾಕಿದ್ಮೇಲಂತೂ ತಿರುಗ್ಸೋಕ್ಕೆ ಜಾಗ ಇಲ್ಲ, ಚೆಲ್ಲೋಗುತ್ತೆ, ತುಂಬಾ ಕಷ್ಟ ಆಯಿತು ಅಂತ ಹೇಳ್ಬೋದು. ಆದರೆ ಕಷ್ಟಪಟ್ಟಿದ್ದಕ್ಕೆ ತಕ್ಕನಾಗಿ ತುಂಬ ಚೆನ್ನಾಗಿ ಬಂದಿತ್ತು. ಆದರೆ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಆಯಿತು. ಹೋದರೆ ಹೋಯಿತು, ಮಂಗಳವಾರ ರಾತ್ರಿ ಅಲ್ವಾ, ಮತ್ತು ಬುಧವಾರಕ್ಕೂ ಬರುತ್ತೆ. ನಮ್ಮನೇಲಿ ಬಿರಿಯಾನಿ ಅಂತ ಅಂದರೆ ಎಲ್ಲರೂ ಸ್ವಲ್ಪ ನೀಟಾಗಿ ಇಷ್ಟಪಟ್ಟು ತಿಂತಾರೆ. ವೆದರ್ ಕೂಡ ಚೆನ್ನಾಗಿರೋದ್ರಿಂದ ನಾನು ಫ್ರಿಜ್ಜಲ್ಲಿ ಏನು ಇಡಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ದಿನ ಅವ್ರಿಗೂ ಫುಲ್ ಹೊರಗಡೆನೇ ಇಟ್ಟಿದ್ದೆ. ತುಂಬ ಚೆನ್ನಾಗಾಗಿತ್ತು, ಎಲ್ಲರೂ ತಿಂದ್ವಿ. ಸೊ ಫೈನಲಿ ಅನ್ನ ಎಲ್ಲ ಬಂದಿದ್ದಾದಮೇಲೆ ತುಪ್ಪ ಹಾಕಿ ಲಿಡ್ ಕ್ಲೋಸ್ ಮಾಡಿಟ್ಟೆ. ತುಂಬಾ ಚೆನ್ನಾಗಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿ, ರೆಸಿಪಿ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಫೋಲ್ಡರ್ಗೆ ಸೈನ್ ಮಾಡಿಸೋದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಪಾತ್ರೆ ಸಪೋರ್ಟಲ್ಲಿ ಕೊಟ್ಕೊಂಡು ಅದೇ ಅದು ಬ್ಲೂ ಕಲರ್ ತೆಗಿ, ಬ್ಲೂ ಕಲರ್ ತೆಗಿ. ಆ ಟೀ ಶರ್ಟೇ ಸಾಕು. ಅಕ್ಕನ ಕೇಳ್ಕೊಡು, ನಂಗೆ ಕೇಳ್ಕೊಡು. ನಾನೇ ಹಾಕಿದ್ ಕ್ಯೂಟ್ ಇಷ್ಟೇ ಸಾಕು ಮನೇಲಿ ನೋಡು. ಈ ಥರ ಸಿಂಪಲ್ ಆಗಿರಲಿ ಅಂತ ತಗೊಂಡು ನಾನು. ಬೇಡ ಬನ್ನಿ ಸೈನ್ ಮಾಡಿಬಿಡ್ತೀನಿ. ಟ್ಯೂಸ್ಡೇ ಫೋಲ್ಡರ್ ಕೊಡಿ. ಓಕೆ ಅಪ್ಪ, ಥ್ಯಾಂಕ್ ಯು ಆದ್ಯಾ. ಏನು ಅವಸ್ಥೆ ಆಯಿತು ಗೊತ್ತಾ, ಹೆಂಗೋ ಪುಣ್ಯಕ್ಕೆ ಇದೊಂದು ಪಾತ್ರೆ ಕರೆಕ್ಟಾಗಿ ಆಗೋಯ್ತು. ತುಂಬ ಚೆನ್ನಾಗಿ ಬಂದಿದ್ಯಾ ಅಂತೆ. ಏನು ಕೆಲಸ ಮುಗ್ಯೋದೇ ಇಲ್ವಲ್ಲ ಅವಾಗ, ಏನು ಮಾಡೋದು? ಒಂದು 2 ಮಿನಿಟ್ಸ್ ಕೂತ್ಕೊಂಡು ಅದನ್ನು ತಿನ್ನಿಸ್ತು. ಇದಾದ್ಮೇಲೆ ಸ್ಟಾರ್ಟ್ ಆಯಿತು. ಮನೆ ಫುಲ್ಲೆಲ್ಲ ಮಾರಿದ್ದು, ಕಸ ಗುಡಿಸ್ತು, ಮಾಪ್ ಮಾಡ್ತು, ಪಾತ್ರೆ ಇಷ್ಟು ತೊಳೀತು, ಬಿರಿಯಾನಿ ಮಾಡ್ತು, ಮತ್ತೆ ಪಾತ್ರೆ ಸ್ವಲ್ಪ ಪಾತ್ರೆ ತಲುಪ. ಇವತ್ತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಬರೋದೇ ಲೇಟ್ ಆಗೋಯ್ತು ಗುಡ್ಸೋರ್ಸೋದಕ್ಕೆ ಅಂತ. ಅದಕ್ಕೆ ನೀವು ಬಂದ್ಮೇಲೆ ಗುಡ್ಸೋರ್ಸಿದ್ದು. ಟಯರ್ಡ್ ಆಯಿತು, ನಾನೇ ಮಲ್ಕೊಂಡ್ಬಿಡ್ತೀನಿ, ಇವತ್ತಾಗ್ತಿಲ್ಲ. ಓಕೆ, ಗುಡ್ ನೈಟ್ ಪುಟ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಎಲ್ರಿಗೂ ತುಂಬ ಥ್ಯಾಂಕ್ಸ್, ತುಂಬಾ ಥ್ಯಾಂಕ್ಸ್. ಎಲ್ಲರೂ ವಿಶ್ ಮಾಡಿ. ಥ್ಯಾಂಕ್ಸ್ ಎವ್ರಿವನ್ ನನಗೆ ವಿಶಸ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಮತ್ತೊಮ್ಮೆ ವಿಶಸ್ ಕಳಿಸಿದ್ದಕ್ಕೆ. ಓಕೆ, ಮತ್ತೆ ನಾಳೆ ವ್ಲಾಗ್ ಕಂಟಿನ್ಯೂ ಮಾಡ್ತೀವಿ ಫ್ರೆಂಡ್ಸ್. ಬಾಯ್. ಎಲ್ಲರೂ ಟಯರ್ಡ್ ಆಗಿಬಿಟ್ಟಿದ್ದೀವಿ. ಬಂದು ಆದ್ಯಾ ಗುಡ್ ನೈಟ್ ಹೇಳ್ಬಿಡು ಆದ್ಯಾ. ಗುಡ್ ನೈಟ್ and thank you for wishing my sister's birthday. So cute ಆದ್ಯಾ. Okay, let's go. You mean so nice. Okay, good night. Good night. ಇಷ್ಟೊಂದು ಜೋರು ಮಳೆ ಬರ್ತಾ ಇದೆ ನೋಡಿ. ಹೊರಗಡೆ ತೊಗೊಂಡೋಗಿ ಕಾರ್ ನಿಲ್ಸಿದ್ದೀವಿ. ಯಾಕಂತ ಅಂದರೆ ಸಖತ್ ಜೋರಾಗಿ ಮಳೆ ಬರ್ತಾ ಇದೆ. ನೀಟಾಗಿ ಆಗಲಿ ಅಂತ ಹೇಳ್ಬಿಟ್ಟು ನೋಡಿ,
ಬೆಳಗ್ಗೆಯಿಂದ ಹಾಗೆ ಇತ್ತು. ಇವತ್ತು ಸ್ವಲ್ಪ ವೆದರು ಮೋಡ ಮುಚ್ಕೊಂಡು, ಮಿಂಚು, ಗುಡುಗು, ಮಳೆ, ಅಪ್ಪ ಇನ್ನೂ ಜೋರಾಯಿತು. ನಿಮ್ಮೂರಲ್ಲಿ ವೆದರ್ ಹೆಂಗಿದೆ ಅಂತ ಅಪ್ಡೇಟ್ ಮಾಡಿ ಓಕೆನಾ? ಇಲ್ಲಿ ಸಿಕ್ಕಾಪಟ್ಟೆ ಮಳೆ, ಜೋರು ಮಳೆ ವಿತ್ ತುಂಬ ಚಳಿ ಜೊತೆಗೆ. ಮಕ್ಕಳು ಮಲ್ಕೊಂಡ್ರು ಆವಾಗಲೇ. ಇವಾಗ ಟೈಮ್ 9:30. ಆದ್ಯ ಅಂತೂ ತುಂಬ ಬೇಗ ಮಲ್ಕೊಂಡು, ಬಂಗಾರನೂ ಮಲ್ಕೊಂಡಿದ್ದಾಳೆ. ಸೊ ನಾನು ಮಳೆ ಬರ್ತಿತ್ತಲ್ಲ ಅಂದ್ಕೊಂಡು ಹಾಗೆ ಹೊರಗಡೆ ಬಂದು ನಿಂತಿದ್ದೆ. ಕಾರಂತೂ ಫುಲ್ ಗಲೀಜಾಗಿತ್ತು, ಕ್ಲೀನ್ ಆಗೋಯ್ತು. ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಎಷ್ಟು ಜೋರಾಗಿ ಮಳೆ ಬರ್ತಿತ್ತು ಅಂತ. ಇಡೀ ರಾತ್ರಿ ಫುಲ್ಲು ಗುಡುಗು, ಮಿಂಚು, ಜೋರು ಮಳೆ ಆಯಿತು. ಬೆಳಗ್ಗೆನೂ ಬರ್ತಾ ಇತ್ತು. ಸ್ಕೂಲ್ಗೆ ಡ್ರಾಪ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ನಮ್ಮ ಬಂಗಾರದು 10ನೇ ವರ್ಷದ ಬರ್ತಡೇ ಎಷ್ಟು ಸಿಂಪಲಾಗಿ ಆಯಿತು ಅಂತ. ಇನ್ನೂ ಒಂದು ಏನಂದರೆ, ಮಾವ ತೀರ್ಕೊಂಡಿರೋದ್ರಿಂದ ನಮಗೆ ಈ ವರ್ಷ ಏನೂ ಆಚರಿಸೋಕೆ ಇಷ್ಟ ಇರಲಿಲ್ಲ. ಆದರೆ ಆದ್ಯಂದು ಸ್ವಲ್ಪ ಸಿಂಪಲಾಗಿ ಆಯಿತು. ಅವಳಿಗೆ ಚಿಕ್ಕ ಮಗು ಅಲ್ವಾ, ಅಷ್ಟು ಅರ್ಥ ಆಗಲ್ಲ, ಸರ್ಪ್ರೈಸ್ ಅಂತೆಲ್ಲ ಕೇಳ್ತಾ ಇದ್ಲು. ಅದರಿಂದ ಇನ್ನು ಜಾಮೂನ್ ಮಾಡಿಕೊಡ್ಬೇಕು ಮತ್ತು ಚಕ್ಲಿ ಮಾಡಿಕೊಡ್ಬೇಕು, ಇಷ್ಟೊಂದು ಲಿಸ್ಟ್ ಕೊಟ್ಟಿದ್ದಾಳೆ. ಅದೆಲ್ಲ ಮಾಡಿಕೊಡ್ಬೇಕು. ಒಂದೇ ದಿನ ಕೇಕೆಲ್ಲ ಇರುತ್ತಲ್ವ, ಅದಕ್ಕೋಸ್ಕರ ನಾನು ಕೊಡಲಿಲ್ಲ. ಸೊ ಮಳೆ ಬರ್ತಾನೆ ಇತ್ತು. ಹಸ್ಬೆಂಡ್ ಆಫೀಸ್ಗೆ ಹೋದ್ರು, ಮಕ್ಕಳು ಕೂಡ ಸ್ಕೂಲ್ಗೆ ಹೋಗಿದ್ದಾರೆ. ಇನ್ನು ನನಗೆ ನಾರ್ಮಲ್ ರುಟೀನ್ ಕೆಲಸಗಳಿತ್ತು, ಎಡಿಟಿಂಗ್ ಎಲ್ಲ ಇತ್ತು. ಸೊ ಎಲ್ಲ ಮುಗಿಸಿದಾಯಿತು. ಹಾಗೆ ಸ್ವಲ್ಪ ಟೈಮಲ್ಲಿ ಬಿಗ್ ಬಾಸ್ ಕೂಡ ನೋಡಿರಲಿಲ್ಲ, ಫಿನಾಲೆ ಅದು ಲಾಸ್ಟ್ ದಿನದ ನೋಡಿದೆ. ಸೊ ನೋಡಿದ್ರಿ ಅಲ್ವಾ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಪುಟ್ಟ ವ್ಲಾಗ್. ಇವತ್ತಿನ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಿನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಹಾಗೆ ಕಮೆಂಟಲ್ಲಿ ತಿಳಿಸಿ, ವ್ಲಾಗ್ ಯಾವಾಗಲೂ ಇಷ್ಟೇ ಶಾರ್ಟ್ ಆಗಿರಲ್ಲ ಅಥವಾ ನಾರ್ಮಲಾಗಿ ನಾನು ಯಾವಾಗಲೂ ಯಾವ ರೀತಿ ಹಾಕ್ತೀನಿ ಅಷ್ಟು ಡ್ಯೂರೇಷನ್ ಇರಲ್ಲ ಅಂತ ಹೇಳಿಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು.